ನಮಸ್ತೆ ಸ್ಟೂಡೆಂಟ್ಸ್. ಇವತ್ತು ನಾನು ಅಡ್ವಾನ್ಸ್ ಫಿನಾನ್ಷಿಯಲ್ ಅಕೌಂಟಿಂಗ್ ಸೆಕ್ಷನ್ ಸಿ ರಿಲೇಟೆಡ್ ಕ್ವೆಶನ್ಸ್ ಗೆ ಆನ್ಸರ್ ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಪ್ರೀವಿಯಸ್ ನನ್ನ ವಿಡಿಯೋದಲ್ಲಿ ಸೆಕ್ಷನ್ ಬಿ ಕೂಡ ನಿಮ್ಗೆ ಹಾಕಿದೆ. 2 ಮಾರ್ಕ್ಸ್ ಮತ್ತೆ ಸೆಕ್ಷನ್ ಸಿ ಯಾವ ಕ್ವೆಶನ್ಸ್ ಯಾವ ರೀತಿ ಕೇಳ್ತಾರೆ ಅದಕ್ಕೆ ಆನ್ಸರ್ ಕೂಡ ಅದೇ ಸೊಲ್ಯೂಷನ್ ಕೂಡ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಲಕ್ಷ್ಮಿ ಲಿಮಿಟೆಡ್ ಆಸ್ 2 ಡಿಪಾರ್ಟ್ಮೆಂಟ್ಸ್, ಡಿಪಾರ್ಟ್ಮೆಂಟ್ ಎ ಮತ್ತೆ ಡಿಪಾರ್ಟ್ಮೆಂಟ್ ಬಿ ವಿತ್ ದ ಫಾಲೋಯಿಂಗ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಸೊ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ, ಪರ್ಚೇಸಸ್, ಸೇಲ್ಸ್, ವೇಜಸ್. ಸೊ ಇದಾದ್ಮೇಲೆ ನೆಕ್ಸ್ಟ್ ಸ್ಯಾಲರೀಸ್ ಕೊಟ್ಟಿದ್ದಾರೆ, ಒಂದೇ ಕೊಟ್ಟಿದ್ದಾರೆ 36,000. ರೆಂಟ್ ಕೊಟ್ಟಿದ್ದಾರೆ. ಸೊ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ, ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ, ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ ಕೊಟ್ಟು ಟೋಟಲ್ ಡೆಬಿಟ್ ಮತ್ತೆ ಕ್ರೆಡಿಟ್ ಅಡಿಷನಲ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸ್ಯಾಲರೀಸ್ ಅಂಡ್ ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ ಆರ್ ಡಿವೈಡೆಡ್ ಈಕ್ವಲಿ. ರೆಂಟ್ ಈಸ್ ಅಲೋಕೇಟೆಡ್ ಆನ್ ದ ಬೇಸಿಸ್ ಆಫ್ ಏರಿಯಾ 3:2. ಅಡ್ವರ್ಟೈಸಿಂಗ್ ಎಕ್ಸ್ಪೆನ್ಸಸ್ ಇಸ್ ಡಿವೈಡೆಡ್ ಈಕ್ವಲಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ನಾವು ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ವರ್ಟಿಕಲ್ ಫಾರ್ಮ್ಯಾಟ್ ಅಲ್ಲಿ ಪ್ರಿಪೇರ್ ಮಾಡಬೇಕು. ಸೊ ಫಸ್ಟ್ ಆಫ್ ಆಲ್ ಯಾವ ರೀತಿ ಅಂತಂದ್ರೆ, ಸೊ ಹೆಡಿಂಗ್ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಂಡ್ P&L ಅಕೌಂಟ್ ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ ಅಂತ ಹಾಕೋತೀವಿ, ಸರಿನಾ? ಸೊ ಇದಾದ್ಮೇಲೆ ಕಾಲಮ್ ಯಾವ ರೀತಿ ಡ್ರಾಫ್ಟ್ ಮಾಡ್ಕೋತೀವಿ ಅಂತಂದ್ರೆ 4 ಕಾಲಮ್ಸ್ ನ ಡ್ರಾಫ್ಟ್ ಮಾಡ್ಕೋತೀವಿ. ಎಷ್ಟು ಕಾಲಮ್ಸ್ ನ ಡ್ರಾಫ್ಟ್ ಮಾಡ್ಕೋತೀವಿ? 4 ಕಾಲಮ್ಸ್ ನ ಡ್ರಾಫ್ಟ್ ಮಾಡ್ಕೋತೀವಿ. ಪರ್ಟಿಕ್ಯುಲರ್ಸ್, ಡಿಪಾರ್ಟ್ಮೆಂಟ್ ಎ ಮತ್ತೆ ಡಿಪಾರ್ಟ್ಮೆಂಟ್ ಬಿ ಮತ್ತೆ ಟೋಟಲ್ ಅಂತ 4 ಕಾಲಮ್ಸ್ ನ ಡ್ರಾಫ್ಟ್ ಮಾಡ್ಕೋತೀವಿ ಸ್ಟೂಡೆಂಟ್ಸ್. ಸೊ ಇದಾದ್ಮೇಲೆ ನೆಕ್ಸ್ಟ್ ನೋಡ್ಕೊಳ್ಳೋಣ ಹೇಗ್ ಮಾಡೋದು ಅನ್ನೋದನ್ನ. ಸೊ ಇವಾಗ ಫಸ್ಟ್ ನಾವು ವರ್ಟಿಕಲ್ ಫಾರ್ಮೆಟ್ ಅಲ್ಲಿ ಮಾಡುವಂತದ್ದು. ಸೊ ವರ್ಟಿಕಲ್ ಫಾರ್ಮೆಟ್ ಅಲ್ಲಿ ಯಾವ ರೀತಿ ಮಾಡ್ಬೇಕು ಅಂದ್ರೆ, ಸೇಲ್ಸ್ ತಗೋಬೇಕು. ಸೇಲ್ಸ್ ಡಿಪಾರ್ಟ್ಮೆಂಟ್ ಎದು 4 lakh, ಡಿಪಾರ್ಟ್ಮೆಂಟ್ ಬಿದು 2,26,000. ಸೊ ಟೋಟಲ್ ಬಂದು 6,26,000 ಇಸ್ ವಾಟ್ ಸೇಲ್ಸ್ ಟೋಟಲ್. ಸೇಲ್ಸ್ ರಿಟರ್ನ್ಸ್ ಏನಾದ್ರು ಇದ್ರೆ ನಾವು ನಿಲ್ ಅಂತ ತಗೋತೀವಿ, ಅಂದ್ರೆ ಸೇಲ್ಸ್ ರಿಟರ್ನ್ಸ್ ಇದ್ರೆ ತಗೋಬೇಕು. ಬಟ್ ಇಲ್ಲಿ ನಿಲ್ ಅಂತ ತಗೊಂಡಿದ್ವಿ ಯಾಕಂದ್ರೆ ಅದಿಲ್ಲ. ಸೊ ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್ಸ್ ಕೂಡ ನಿಮ್ಗೆ ಕೊಟ್ಟಿಲ್ಲ, ಸೊ ನಿಲ್ ಅಂತ ತಗೋತೀರಾ. ಸೊ ಟೋಟಲ್ ಸೇಲ್ಸ್ ಎ 4 lakh, 2,26,000. ಸೊ ಟೋಟಲ್ 6,26,000. ನೆಕ್ಸ್ಟ್ ಲೆಸ್ COGS ಅಂದ್ರೆ COGS ಅಂದ್ರೆ ಏನೆಲ್ಲ ಇನ್ಕ್ಲೂಡ್ ಆಗುತ್ತೆ ಅಂದ್ರೆ, ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸಸ್, ಆಲ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಪ್ಲಸ್ ವೇಜಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್. ಸೊ ಇದನ್ನ COGS ಅಂತ ಕರಿತೀವಿ. ಸೊ ಓಪನಿಂಗ್ ಸ್ಟಾಕ್ 50,000, 40,000 ಇದೆ. ಸೊ ಟೋಟಲ್ ಬಂದು 90,000 ಆಗುತ್ತೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಪರ್ಚೇಸಸ್ ನ ಆಡ್ ಮಾಡ್ಬೇಕು. 1,80,000, 1,20,000 ಅಂತಂದ್ರೆ 3 lakh. ವೇಜಸ್ ಅಂಡ್ ಸ್ಯಾಲರೀಸ್ ಅಂತ ಕೊಡ್ತಾರೆ. ಸೊ ವೇಜಸ್ ಅಂಡ್ ಸ್ಯಾಲರೀಸ್ ಅಂತ ಕೊಟ್ಟಿದಾಗ ಫಸ್ಟ್ ಪ್ರಿಫರೆನ್ಸ್ ವೇಜಸ್ ಗೆ ಕೊಡ್ಬೇಕಾಗುತ್ತೆ, ಅದು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗಿ ಟ್ರೀಟ್ ಮಾಡ್ಬೇಕು. ಸೊ ಮೈನಸ್ ಕ್ಲೋಸಿಂಗ್ ಸ್ಟಾಕ್, ಇಲ್ಲಿ ಕ್ಲೋಸಿಂಗ್ ಸ್ಟಾಕ್ ನ ಲೆಸ್ ಅಂತ ಬರ್ಕೊಂಡಿದೀವಿ, ಕ್ಲೋಸಿಂಗ್ ಸ್ಟಾಕ್ ನ ಮೈನಸ್ ಮಾಡ್ಬೇಕು. ಸೊ ಕ್ಲೋಸಿಂಗ್ ಸ್ಟಾಕ್ ಲೆಸ್ ಅಂತ ಬರ್ಕೋಬೇಕಾಗುತ್ತೆ. ಬ್ರಾಕೆಟ್ ಅಲ್ಲಿ ಬರ್ಕೊಂಡಿರೋದು ಅಂದ್ರೆ ಅರ್ಥ ಏನಂತಂದ್ರೆ ಅದನ್ನ ಮೈನಸ್ ಮಾಡಿರೋದು. ಸೊ ಇವಾಗ ಇದು COGS ಬಿ ಹೇಗಿದು ಬಿ ಮಾಡೋದು ಅಂತಂದ್ರೆ, 50,000, 1,80,000, 18,000 ಮೈನಸ್ 70,000 ಮಾಡಿದ್ರೆ 1,78,000 ಬರುತ್ತೆ. ಇದನ್ನ COGS ಬಿ ಅಂತ ಬರ್ಕೋತೀವಿ. ನೆಕ್ಸ್ಟ್ 40,000 ಪ್ಲಸ್ 1,20,000 ಪ್ಲಸ್ 12,000 ಮೈನಸ್ 50,000 ಮಾಡಿದ್ರೆ 1,22,000. ಸೊ ಇವೆರಡನ್ನು ಆಡ್ ಮಾಡಿದಾಗೂ ನಿಮ್ಗೆ 3 lakh ಬರುತ್ತೆ. ಕ್ರಾಸ್ ವೆರಿಫಿಕೇಶನ್ 90,000 ಪ್ಲಸ್ 3 lakh ಪ್ಲಸ್ 30,000 ಮೈನಸ್ 1,20,000 ಮಾಡಿದ್ರು 3 lakh ಬರುತ್ತೆ. ಇದನ್ನ COGS ಬಿ. ನೆಕ್ಸ್ಟ್ ಗ್ರಾಸ್ ಪ್ರಾಫಿಟ್ ಎ ಮೈನಸ್ ಬಿ ಅಂತಂದ್ರೆ 4 lakh ಮೈನಸ್ 1,78,000 ಮಾಡಿದ್ರೆ 2,22,000 ಬರುತ್ತೆ. ಸೊ ಅದು ಗ್ರಾಸ್ ಪ್ರಾಫಿಟ್. 2,26,000 ಮೈನಸ್ 1,22,000 ಮಾಡ್ತೀರಾ, 1,04,000 ವಿಲ್ ಬಿ ವಾಟ್ ಪ್ರಾಫಿಟ್. ಸೊ ನಮ್ಗೆ ಗ್ರಾಸ್ ಪ್ರಾಫಿಟ್ ಮೆಜಾರಿಟಿ ಟೈಮ್ಸ್ ಬರುವಂತದ್ದು. ನೆಕ್ಸ್ಟ್ 6,26,000 ಮೈನಸ್ 3 lakh ಮಾಡ್ತು ಅಂದ್ರೆ 3,26,000. ಇದು ಗ್ರಾಸ್ ಪ್ರಾಫಿಟ್ ಇನ ಟೋಟಲ್. ಸೊ ಇದಾದ್ಮೇಲೆ ಲೆಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಯಾವ್ಯಾವ್ದು ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ಬರ್ಕೊಂಡ್ಬಿಟ್ಟಿದೀವಿ. ಸೊ ಯಾವ್ಯಾವ್ದು ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ಬರ್ಕೊಂಡಿದೀವಿ ಯಾವ್ಯಾವ್ದು. ಸೊ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂದ್ರೆ ಸ್ಯಾಲರೀಸ್, ರೆಂಟ್, ಅಡ್ವರ್ಟೈಸಿಂಗ್ ಮತ್ತೆ ಮಿಸ್ಲೇನಿಯಸ್ ನ ಬರ್ಕೊಂಡ್ಬಿಟ್ಟಿದೀವಿ. ಸೊ ಇದು ಕೊಟ್ಟಿರೋಂಥದ್ದು ಟೋಟಲ್ ಅಲ್ಲಿ ಬರ್ಕೋತೀವಿ. ಫಸ್ಟ್ ಟೋಟಲ್ ಅಲ್ಲಿ ಬರ್ಕೊಂಡು ಆಮೇಲೆ ಡಿವೈಡ್ ಮಾಡ್ಕೋಬೇಕು. ಸೊ ಸ್ಯಾಲರೀಸ್ ನ ಈಕ್ವಲ್ ಆಗಿ ಅಂತ ಹೇಳಿದ್ದಾರೆ. ಈಕ್ವಲ್ ಅಂತಂದ್ರೆ 1:1 ಅಂದ್ರೆ is equal to 2 ಅಂದ್ರೆ 36,000 into 1 divided by 2 ಮಾಡಿದ್ರೆ 18,000, 36,000 into 1 divided by 2 ಮಾಡಿದ್ರೆ 18,000. ರೆಂಟ್ ಅಲ್ಲೇ ಕೊಟ್ಟಿದ್ದಾರೆ, ರೆಂಟ್ 3:2 ರೇಷಿಯೋದಲ್ಲಿ ಡಿವೈಡ್ ಮಾಡಿ ಅಂತ ಹೇಳಿದ್ದಾರೆ. 18,000 into 3 divided by 5 ಮಾಡಿದ್ರೆ 10,800. ಸೊ 18,000 into 2 divided by 5 ಮಾಡ್ತಿದ್ರೆ 7,200.
ನೆಕ್ಸ್ಟ್ ಅಡ್ವರ್ಟೈಸಿಂಗ್ ಈಕ್ವಲ್ ಆಗಿ ಡಿವೈಡ್ ಮಾಡಿರ್ತಾರೆ. ಈಕ್ವಲ್ ಅಂತಂದ್ರೆ ಏನಾಗುತ್ತೆ 1:1 ಇಸ್ ಈಕ್ವಲ್ ಟು 2 ಅಂದ್ರೆ 12,000 ಇಂಟು 1 ಡಿವೈಡೆಡ್ ಬೈ 2 6,000 12,000 ಇಂಟು 1 ಡಿವೈಡೆಡ್ ಬೈ 2 6,000. ಸೊ ಇದಾದ್ಮೇಲೆ ನೆಕ್ಸ್ಟ್ ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ ನ ಈಕ್ವಲ್ ಅಂತ ಹೇಳಿದ್ದಾರೆ. ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ 20,000 ಇಂಟು 1 ಡಿವೈಡೆಡ್ ಬೈ 2 20,000 ಇಂಟು 1 ಡಿವೈಡೆಡ್ ಬೈ 2 ಮಾಡಿದ್ರೆ 10,000 ಬರುತ್ತೆ. ಸೊ ಈಗ ನಾವು ಇದು ಹೇಗ್ ಮಾಡೋದು ಅಂತಂದ್ರೆ ಇಲ್ಲಿ ಸಿಒಜಿ ಕ್ರಾಸ್ ಪ್ರಾಫಿಟ್ ಇದೆ ಅಲ್ವಾ, ಸೊ 2,22,000 ಇದೆ, ಇಷ್ಟನ್ನು ಕೂಡ ಮೈನಸ್ ಮಾಡ್ತೀವಿ. ಮೈನಸ್ ಮಾಡಿದಾಗ ನಮ್ಗೆ ಬರೋ ಅಂತ ಆನ್ಸರ್ ಪಾಸಿಟಿವ್ ಬಂತು ಅಂದ್ರೆ ನೆಟ್ ಪ್ರಾಫಿಟ್, ನೆಗೆಟಿವ್ ಬಂತು ಅಂದ್ರೆ ನೆಟ್ ಲಾಸ್. ಸೊ ಇಲ್ಲಿ ನಮ್ಗೆ ಪಾಸಿಟಿವ್ ಬಂದಿದೆ, ಸೊ ಇದು ನೆಟ್ ಪ್ರಾಫಿಟ್ ಆಗುತ್ತೆ. ನೆಕ್ಸ್ಟ್ 1,04,000 ಇದೆ, ಇಷ್ಟನ್ನು ಕೂಡ ಮೈನಸ್ ಮಾಡ್ತೀವಿ. ಮೈನಸ್ ಮಾಡಿದಾಗ ಪಾಸಿಟಿವ್ ಬಂದಿದೆ ನೆಟ್ ಪ್ರಾಫಿಟ್, ನೆಗೆಟಿವ್ ಬಂದ್ರೆ ನೆಟ್ ಲಾಸ್. ಸೊ ಇವಾಗ 3,26,000 ಇಂದ ಇಷ್ಟನ್ನು ಕೂಡ ಮೈನಸ್ ಮಾಡಿದೀವಿ, ಪಾಸಿಟಿವ್ ಬಂದಿದೆ, ಸೊ ನೆಟ್ ಪ್ರಾಫಿಟ್ ಅಂತ ತೋರಿಸ್ಬೇಕಾಗುತ್ತೆ. ಇಲ್ಲಿ ಎಲ್ಲಾದ್ರೂ ಮೈನಸ್ ಮಾಡಿದೀವಿ. ಸೊ ಕೆಲವೊಂದು ಡಿಸ್ಕೌಂಟ್ ರಿಸೀವ್ಡ್, ರೆಂಟ್ ರಿಸೀವ್ಡ್ ಅಂತಂದ್ರೆ ಇನ್ಕಮ್, ಸೊ ಅದು ಆಡ್ ಮಾಡ್ಬೇಕಾಗುತ್ತೆ. ಈ ಕ್ವೆಶನ್ ಅಲ್ಲಿ ಕೊಟ್ಟಿಲ್ಲ. ಸೊ ಸಿಂಪಲ್ ಪ್ರಾಬ್ಲಮ್ 14 ಮಾರ್ಕ್ಸ್ ಸೆಕ್ಷನ್ ಸಿ ಅಲ್ಲಿ ಕೇಳಿರುವಂತದ್ದು. ಸೊ ಫಸ್ಟ್ ನೀವು ತಿಳ್ಕೊಬೇಕಾಗಿರೋದು ಸೇಲ್ಸ್ ರಿಟರ್ನ್ಸ್ ಏನಾದ್ರು ಇತ್ತಿದ್ರೆ, ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್ಸ್ ಏನಾದ್ರು ಇತ್ತಿದ್ರೆ ಮೈನಸ್ ಮಾಡಬೇಕಾಗುತ್ತೆ. ಲೆಸ್ ಸಿಒಜಿಎಸ್ ಅಂದ್ರೆ ಸಿಒಜಿಎಸ್ ಅಲ್ಲಿ ಏನಾದ್ರು ಇನ್ಕ್ಲೂಡ್ ಆಗುತ್ತೆ, ಓಪನಿಂಗ್ ಸ್ಟಾಕ್, ಪರ್ಚೇಸಸ್, ವೇಜಸ್ ಅಂದ್ರೆ ಆಲ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್. ಸೊ ಸಿಒಜಿಎಸ್ ಬಿ ಅಂತ ಬರ್ಕೋತೀರಾ. ಸೊ ಗ್ರಾಸ್ ಪ್ರಾಫಿಟ್ ಹೇಗೆ ಎ ಮೈನಸ್ ಬಿ. ಲೆಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂದ್ರೆ ಇದೆಲ್ಲ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್, ರೆಂಟ್, ಸ್ಯಾಲರೀಸ್, ಅಡ್ವರ್ಟೈಸಿಂಗ್, ಮಿಸ್ಲೇನಿಯಸ್, ಇದೆಲ್ಲ ಅಲ್ಲಿ ಅಲೋಕೇಶನ್ಸ್ ಗೆ ಕೊಟ್ಟಿರ್ತಾರೆ. ಕೊಟ್ಟಿಲ್ಲ ಅಂತಂದ್ರೆ ನೀವು ಕೆಲವೊಂದು ಯಾವ್ಯಾವ್ದನ್ನ ಯಾವ್ಯಾವ ಬೇಸಿಸ್ ಮೇಲೆ ಅಂತ ಇನ್ಫಾರ್ಮೇಶನ್ ಕೊಟ್ಟಿತ್ತು ಅಂದ್ರೆ ಮಾಡಬೇಕಾಗುತ್ತೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಒನ್ ನೆಟ್ ಪ್ರಾಫಿಟ್ ಹೇಗೆ ಅಂದ್ರೆ ಗ್ರಾಸ್ ಪ್ರಾಫಿಟ್ ಇಂದ ಎಕ್ಸ್ಪೆನ್ಸಸ್ ನೆಲ್ಲ ಮೈನಸ್ ಮಾಡ್ತಾರೆ. ಪಾಸಿಟಿವ್ ಬಂತು ನೆಟ್ ಪ್ರಾಫಿಟ್, ನೆಗೆಟಿವ್ ಬಂತು ಅಂದ್ರೆ ನೆಟ್ ಲಾಸ್. ಸೊ ನಿಮ್ಗೆ ಸೆಕ್ಷನ್ ಬಿ ಯಲ್ಲೂ ಕೂಡ ನಾನು ಒಂದು ವಿಡಿಯೋದಲ್ಲಿ ಆಲ್ರೆಡಿ ಶೇರ್ ಮಾಡಿದೆ. ಸೊ ಇನ್ನ ಮೋರ್ ಇನ್ಫಾರ್ಮೇಶನ್ಗೆ ನಾನು ಬ್ರಾಂಚ್ ಕೂಡ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಫಾರಿನ್ ಬ್ರಾಂಚ್ ಕೂಡ ನಿಮ್ಗೆ ಶೇರ್ ಮಾಡ್ತೀನಿ, ಡೊಮೆಸ್ಟಿಕ್ ಮತ್ತೆ ಫಾರಿನ್. ಮೋರ್ ವಿಡಿಯೋಸ್ಗೆ ನನ್ನ ಚಾನೆಲ್ ನ ನೋಡ್ತಾ ಇರಿ ಸ್ಟೂಡೆಂಟ್ಸ್. ಥ್ಯಾಂಕ್ ಯು.